ವ್ಯಾಟ್ಸಪ್ ಕಂಪ್ನಿಯಿಂದ ಏನು ಗೊಬ್ಬರ ಕೊಟ್ಟಿದ್ವಿ, ಆ ಗೊಬ್ಬರದ ಆಧಾರದಲ್ಲಿ ಇವತ್ತು ಜೋಳದ ಮೆಕ್ಕೆಜೋಳಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮೆಕ್ಕೆಜೋಳದಲ್ಲಿ ಇವತ್ತು ಒಳ್ಳೆ ಬೆಳೆ ಇವತ್ತು ಆಗಿದೆ. ಅದು ನರಪರೆಡ್ಡಿಪಲ್ಲಿ ಗ್ರಾಮದವ್ರಿಗೆ ಮಧು ಅಂತವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. ಇದು ನೋಡಿ ಲಾಸ್ಟ್ವರೆಗೂ ಕೂಡ ಈ ಬೀಜ ಬಂದಿರತಕ್ಕಂಥದ್ದು, ಮತ್ತು ಈ ಬೀಜ ಕೂಡ ಕ್ವಾಲಿಟಿಯಾಗಿ ಬಂದಿರತಕ್ಕಂಥದ್ದು, ತೆನೆ ಆಗಿದೆ. ಇದು ಅದ್ಭುತವಾದಂಥ ಬಂದಿರತಕ್ಕಂಥದ್ದು. ಹಾಗಾಗಿ ರೈತರ ಹತ್ರ ಕೂಡ ನಾವು ಕೇಳೋಣ, ಇದು ಪ್ರತಿಕ್ರಿಯೆಯನ್ನು ರೈತರು ಇವತ್ತು ಕೊಡ್ತಾರೆ. ಅವ್ರ ಹತ್ರ ಗೊಬ್ಬರ ಇಸ್ಕೊಂಡು ಇದು ಮಾಡಿದ್ದಕ್ಕೆ ಈ ಥರ ಬಂದಿರೋದು. ಆಮೇಲೆ ಒಳ್ಳೆ ಔಟನ್ನು ಬಂದಿದೆ, ಇದೆಲ್ಲ ತುಂಬ ಚೆನ್ನಾಗಿ ಬಂದಿದೆ ಬೆಲೆ ಎಲ್ಲ. ಸರ್ ಮುಂಚೆ ಬಂದಿದ್ದಕ್ಕೂ ಈಗ ಬಂದಿರೋದಕ್ಕೂ ಡಿಫ್ರೆನ್ಸ್ ಏನಿದೆ ಸರ್ ನಿಮಗೆ? ಮುಂಚೆ ಸ್ವಲ್ಪ ಚಿಕ್ಕದಾಗಿ ಇದೆಲ್ಲ ಬಂದಿತ್ತು ಮಾಮೂಲಿ ಇದಾಕಿದ್ದಕ್ಕೆ. ಈಗ ನಿಮ್ಮ ಗೊಬ್ಬರ ಆಗಿದ್ಮೇಲೆ ನಮಗೆ ಇಲ್ದು ಎಲ್ಲ ಚೆನ್ನಾಗಿ ಬಂದಿದೆ. ಏನು ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ಮುಂಚೆ ಬಂದಿದ್ದ ಈಲ್ಡ್ಗೂ ಈಗ ಬಂದಿದ್ದ ಈಲ್ಡ್ಗೂ ಎಷ್ಟು ಪರ್ಸೆಂಟೇಜ್ ರೈಸ್ ಆಗಿರ್ಬೋದು ಅನ್ಸುತ್ತೆ? ಪರ್ಸೆಂಟೇಜ್ ಹತ್ರ ನಮಗೆ ಒಂದು 30% ಮೇಲೆ 30% ರೈಸ್ ಆಗಿದೆ ಅನ್ಸುತ್ತಾ? ಖುಷಿ ಇದೆ ಸರ್ ಈಗ ನೀವು ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಬಂದಿರೋ ರಿಸಲ್ಟ್ಗೆ? ಓಕೆ, ಖುಷಿ ಇದೆಯಾ? ಸೊ 3-4 ಜನ ನಿಮ್ಮ ಅಕ್ಕಪಕ್ಕದ ರೈತರಿಗೆಲ್ಲ ರೆಫರೆನ್ಸ್ ಮಾಡೋದಕ್ಕಾಗುತ್ತಾ ಇದು ರಿಸಲ್ಟ್ ನೋಡಿದ್ಮೇಲೆ? ಖಂಡಿತ ಅಲ್ಲ ಸರ್. ನೆಕ್ಸ್ಟ್ ಯಾವುದೇ ಬೆಳೆ ಮಾಡಿದ್ರು ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಸರ್ ನೀವು? ಓಕೆ, ಈಗ ಏನೇನು ಯೂಸ್ ಮಾಡಿದ್ದೀರಾ ಸರ್ ನೀವು? ಸ್ಟಾರ್ಟಿಂಗ್ ಗ್ರಾನ್ಯುಲ್ DNC ಕ್ರಾಪ್ ಇವೆಲ್ಲ ಹಾಕಿದಿರಲ್ವ ಸರ್ ನೀವು ನಾವು ಕೊಟ್ಟಂಗೆ? ಓಕೆ, ಓವರಾಲ್ ಈ ಬಂದಿರೋ ಪ್ರಾಡಕ್ಟ್ ರಿಸಲ್ಟ್ ವೈಸ್ ನೀವು ಖುಷಿ ಇದ್ದೀರಲ್ವ ಸರ್ ಈಗ? ಓಕೆ, ಥ್ಯಾಂಕ್ ಯು ಸರ್. ಸರ್ ತಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಮನ್ಸೂರ್ ರೆಡ್ಡಿ, ನಿಮ್ಮ ಫೋನ್ ನಂಬರ್ ಹೇಳಿ ಸರ್. 9353856252. ಓಕೆ ರೈತರೆ, ಬೇರೆ ಯಾರಾದ್ರೂ ಈ ಥರ ಬೆಳೆ ಮಾಡ್ತಾಯಿದ್ರೆ ಸುತ್ತ ಇರೋರು ಅವ್ರಿಗೊಂದ್ಸಲ ಕಾಂಟ್ಯಾಕ್ಟ್ ಮಾಡಿ ಮಾಹಿತಿ ತೊಗೊಳ್ಳಿ. ಅಶ್ರಫ್ ಮಾನಿ. ಥ್ಯಾಂಕ್ ಯು ಸರ್.